ಜನಾರ್ದನ್ ಫಾಲೋವರ್ ಸತೀಶ್ ಅವರು ಅಂತೇಳಿ ಸತೀಶ್ ಅವರಿಗೂ ಒಂದು ರಾಜ್ಯ ಮಟ್ಟದ ನಾಯಕತ್ವ ಕೊಡುವಂಥ ದಿಶೆಯಲ್ಲಿ ಒಂದು ಸಣ್ಣ ಚಕ್ಮೇಟ್ ಇಟ್ಬಿಟ್ಟಿದ್ದಾರೆ. ಹೀಗಾಗಿ ನಮ್ಮ ಈ ಒಂದು ಡಿ ಕೆ ಶಿ ಅವರಿಗೆ ಎಲ್ಲಿ ನುಂಗಲಾರದ ಬಿಸಿ ತುಪ್ಪ ಅದಂಗೆ ಆಗ್ಯದ. ನುಂಗ್ತೀಯ ಗಂಡ ಸುಡ್ತದ, ಉಗುಳ್ತೀಯ ತುಪ್ಪ, ಹೀಗಾಗಿ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಅವರು ಈ ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಜೋರ್ದಾರ್ ನಡೆಸಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಈ ದಲಿತರು ಸಂಘಟನೆ ಆಗಲೇಬೇಕಾಗ್ಯದ. ದಲಿತರು, OBC ಅಂದರೆ ಹಿಂದುಳಿದವರು ಮತ್ತು ಮೈನಾರಿಟಿ ಕೂಡಿದ್ರೆ ಇಲ್ಲಿ ಗೌರ್ಮೆಂಟ್ ಯಾರಾದರೂ ಲೀಡ್ ಮಾಡಿರ್ತಾರೆ ಅವ್ರು ಲೀಡರ್ ಆಗಿಬಿಡ್ತಾರೆ. ಇದು ಅಷ್ಟು ಸತ್ಯದ. ಇಲ್ಲಿವರೆಗೆ ಏನಿತ್ತು, ದುಡ್ಡಿದ್ದಂಥವ್ರು ಎಲ್ಲರೂ ಏನು ಬೇಕಾದ್ದು ಮಾಡ್ಬೋದು ಅಂತೇಳಿ ದುಡ್ಡಿನ ಜೊತೆಗೆ ಜಾತಿದವರು ಆಳ್ತಾರಂತಿತ್ತು. ಇವತ್ತು ಸ್ವಲ್ಪ ಚೇಂಜ್ ಆಗ್ಲಿಕ್ಕತ್ತದೇನೋ ಅಂತ ಅನ್ಸಾಗತ್ತೆ. ಅದಕ್ಕೆ ದಲಿತರು ತಮ್ಮ ಶಕ್ತಿ ಪ್ರದರ್ಶನ ಮಾಡೋದು ಅದು ಶೀಘ್ರವಾಗಿ ಸಮಾವೇಶಕಾರ ದೊಡ್ಡ ಫಂಕ್ಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಒಂದನೇ ಕಾರಣ ಹೇಳಿ ಈಗ ಡಿ ಕೆ ಶಿ ಅವ್ರು ಹೇಗಾದ್ರೂ ಮಾಡಿ ಆಗಿದ್ದಾರೆ ತಿಳಿದು ಮುಖ್ಯಮಂತ್ರಿ ಆಗೋದಕ್ಕೆ. ಎರಡನೇದಾಗಿ ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಸಿದ್ದರಾಮಯ್ಯನವರು ಒಂದಿಷ್ಟು ತಪ್ಪು ಸರಿನೂ ಗೊತ್ತಿಲ್ಲ. ಇವರು ಇನ್ನೂ ಒಂದೆರಡು ಮುಖ್ಯಮಂತ್ರಿ ಸ್ಥಾನವನ್ನು ಕ್ರಿಯೇಟ್ ಮಾಡೋದು, ಅಧ್ಯಕ್ಷ ಸ್ಥಾನ ಬೇರೆದು ಕೊಡಿಸ್ಬೇಕು ಅನ್ನೋದು ಪ್ರಯತ್ನ ನಡೆಸಿದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರಿಗೆ ಇದನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದು ಗೊತ್ತಾಗಲಾರದ ಕಡೆಗೆ ಅನಿವಾರ್ಯ ಆದರೆ ಒಡ್ಕೊಂಡಾದ್ರೂ ಹೋದ್ರಾತು, BJP ಹೋದ್ರಾತು ಅನ್ನೋದು ಲೆಕ್ಕಕ್ಕೆ ಬರಲಿಕ್ಕೆ ಎತ್ತಿದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರ ವಿರೋಧವಾಗಿ ಕಾಂಗ್ರೆಸ್ನೆಲ್ಲ ಇವರೆಲ್ಲರೂ ಒಂದಾಗ್ತಾ ಇದ್ದಾರೆ ಶಕ್ತಿ ಪ್ರದರ್ಶನಕ್ಕೆ. ಜೊತೆಗೆ ಈಗಾಗಲೇ ಶಾಸಕರು ಹೇಳಿದಾಗ ಹೆಚ್ಚಿಗೆ ಶಾಸಕರಾಯಿತು, ಇವತ್ತಿನ ಸಚಿವರಾಯಿತು, ಹೆಚ್ಚಿಗೆ ಸಿದ್ದರಾಮಯ್ಯವರ ಪರ ಇರೋದ್ರಿಂದಾಗಿ ಮೋಸ್ಟ್ಲಿ ಹೈಕಮಾಂಡ್ ಮಾತು ಈಗೇನೋ ಹೇಳಿದಾರೆ ಒಂದೆರಡು ಸಲ, ಇಲ್ಲ ಹೈಕಮಾಂಡ್ ಹೇಳಿಕೆ ಕೇಳ್ತಾನೆ ಅಂತೇಳಿ ಮೋಸ್ಟ್ಲಿ ಹೈಕಮಾಂಡ್ ಮಾತು ಕೇಳೋಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನುವಂಥ ಅವರ ಸಮೀಪದಿಂದ ಅನೇಕರು ಹೇಳ್ತಾ ಇದ್ದಾರೆ. ಇಲ್ಲಪ್ಪ 2.5 ವರ್ಷ ನಾವು ಬಿಟ್ಟು ಕೊಡೋದ್ರೆ ಯಾರಿಗೂ ಬೇಕಾದವ್ರು ಹೇಳಿ ಅನ್ನೋಂಥ ಮಾತನ್ನು ಸಿದ್ದರಾಮಯ್ಯ ಮಾತಾಡಿದಾರೆ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ವಲಯದಲ್ಲಿ ಸತ್ಯ ಸುಲಭ